ಮೊದಲನೆಯ ಪ್ರಶ್ನೆ, ಬಿಹಾರದ ಕಣ್ಣೀರಿನ ನದಿ ಎಂದು ಯಾವ ನದಿ ತುಂಬ ಪ್ರಸಿದ್ಧಿಯಾಗಿದೆ? ಎ ಕೋಸಿ ನದಿ, ಬಿ ಸಿಂಧೂ ನದಿ, ಸಿ ಕಾವೇರಿ ನದಿ, ಡಿ ಗಂಗಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಸಿ ನದಿ. ಎರಡನೆಯ ಪ್ರಶ್ನೆ, ಬಿಳಿ ಆನೆಗಳ ನಾಡು ಎಂದು ಯಾವ ದೇಶವನ್ನ ಕರೆಯಲಾಗುತ್ತದೆ? ಎ ರಷ್ಯಾ, ಬಿ ಥೈಲ್ಯಾಂಡ್, ಸಿ ಆಫ್ಘಾನಿಸ್ತಾನ, ಡಿ ಅಮೇರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಥೈಲ್ಯಾಂಡ್ ಅನ್ನ ಕರೆಯುತ್ತಾರೆ. ಮೂರನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ಪ್ರಾಣಿಯನ್ನ ಮಾರಾಟ ಮಾಡುವುದು ಅಪರಾಧ ಮತ್ತು ನಿಷಿದ್ಧ? ಎ ನಾಯಿ, ಬಿ ಹುಲಿಯನ್ನ, ಸಿ ಜಿಂಕೆಯನ್ನ, ಡಿ ಆನೆಯನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಿಂಕೆಯನ್ನ. ನಾಲ್ಕನೆಯ ಪ್ರಶ್ನೆ, ಪೆನ್ಸಿಲಿನಲ್ಲಿ ಉಪಯೋಗಿಸುವಂತಹ ವಸ್ತು ಯಾವುದು? ಎ ಸಿಲಿಕಾನ್, ಬಿ ಗ್ರಾಫೈಟ್, ಸಿ ನಿಕಲ್, ಡಿ ಚಾರ್ಕೋಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಾಫೈಟ್ ಅನ್ನು ಬಳಸುತ್ತಾರೆ. ಐದನೆಯ ಪ್ರಶ್ನೆ, ಕೈಗಾ ಅಣುಶಕ್ತಿ ಸ್ಥಾವರವು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ಶಿವಮೊಗ್ಗ ಜಿಲ್ಲೆ, ಬಿ ರಾಯಚೂರು, ಸಿ ಭದ್ರಾವತಿ, ಡಿ ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ ಜಿಲ್ಲೆ. ಆರನೆಯ ಪ್ರಶ್ನೆ, ಭಾರತದಲ್ಲಿ ಪೊಲೀಸರ ಅತಿದೊಡ್ಡ ಹುದ್ದೆ ಯಾವುದು? ಎ ಡಿಜಿಪಿ, ಬಿ ಎಸ್ಎಸ್ಪಿ, ಡಿ ಐಜಿಪಿ, ಡಿ ಎಸ್ಪಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಿಜಿಪಿ ಹುದ್ದೆ. ಇನ್ನು ಏಳನೆಯ ಪ್ರಶ್ನೆ, ವಿಶ್ವದಲ್ಲಿ ಏಕತೆಯ ಪ್ರತಿಮೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಎ ಹರಿಯಾಣ, ಬಿ ಕರ್ನಾಟಕ, ಸಿ ಕೇರಳ, ಡಿ ಗುಜರಾತ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್ನಲ್ಲಿ. ಎಂಟನೆಯ ಪ್ರಶ್ನೆ, ಅಂಬರೀಷ್ ರವರು ಜನಿಸಿದ್ದು ಯಾವ ಸ್ಥಳದಲ್ಲಿ? ಎ ಮಂಡ್ಯ, ಬಿ ಶಿವಮೊಗ್ಗ, ಸಿ ಕೋಲಾರ ಜಿಲ್ಲೆಯಲ್ಲಿ, ಡಿ ಬೀದರ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಡ್ಯದಲ್ಲಿ. ಇನ್ನು ಒಂಬತ್ತನೆಯ ಪ್ರಶ್ನೆ, ಯಾವ ಪ್ರಾಣಿಯ ಮೂಳೆ ಹೆಚ್ಚು ಬಲಿಷ್ಠವಾಗಿದೆ? ಎ ಹುಲಿ, ಬಿ ಆನೆ, ಸಿ ತೋಳ, ಡಿ ಜಿಂಕೆಯ ಮೂಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹುಲಿಯ ಮೂಳೆ. ಹತ್ತನೆಯ ಪ್ರಶ್ನೆ, ಆಪಲ್ ಅನ್ನ ಯಾವ ಸಮಯದಲ್ಲಿ ನಾವು ತಿನ್ನಬಾರದು? ಎ ಮಧ್ಯಾಹ್ನದ ವೇಳೆ, ಬಿ ಬೆಳಗ್ಗೆ, ಸಿ ರಾತ್ರಿಯ ವೇಳೆ, ಡಿ ಖಾಲಿ ಹೊಟ್ಟೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬಾರದು. 11ನೆಯ ಪ್ರಶ್ನೆ, IPL ಪ್ರಾರಂಭವಾಗಿದ್ದು ಯಾವ ವರ್ಷದಲ್ಲಿ? ಎ 2008ರಲ್ಲಿ, ಬಿ 2007ರಲ್ಲಿ, ಸಿ 2010ರಲ್ಲಿ, ಡಿ 2005ರಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 2008ರಲ್ಲಿ. 12ನೆಯ ಪ್ರಶ್ನೆ, ಗಣೇಶನಿಗೆ ಇಷ್ಟವಾದ ಹೂವು ಯಾವುದು? ಎ ಸೂರ್ಯಕಾಂತಿ, ಬಿ ಚೆಂಡು ಹೂವು, ಸಿ ಗುಲಾಬಿ ಹೂವು, ಡಿ ದಾಸವಾಳ ಹೂವು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದಾಸವಾಳ. 13ನೆಯ ಪ್ರಶ್ನೆ, ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ಹಾವೇರಿ ಜಿಲ್ಲೆ, ಬಿ ಬೆಳಗಾವಿ ಜಿಲ್ಲೆ, ಸಿ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಡಿ ಬಾಗಲಕೋಟೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಾವಿಯಲ್ಲಿ ಕಂಡುಬರುತ್ತದೆ. 14ನೆಯ ಪ್ರಶ್ನೆ, ಮೀನು ತಿಂದರೆ ಏನಾಗುತ್ತದೆ? ಎ ಹೃದಯ ಆರೋಗ್ಯ, ಬಿ ಶುಗರ್ ನಿಯಂತ್ರಣವಾಗುತ್ತದೆ, ಸಿ ದೇಹಕ್ಕೆ ಹೆಚ್ಚು ಶಕ್ತಿ, ಡಿ ಬಿಪಿ ಹೆಚ್ಚಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಆರೋಗ್ಯ ಮತ್ತು ಬಿ ಶುಗರ್ ನಿಯಂತ್ರಣವಾಗುತ್ತದೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಈ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗಬೇಡಿ, ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ಎ ಪೂರ್ವ ದಿಕ್ಕು, ಬಿ ಪಶ್ಚಿಮ ದಿಕ್ಕು, ಸಿ ದಕ್ಷಿಣ ದಿಕ್ಕು, ಡಿ ಉತ್ತರ ದಿಕ್ಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮತ್ತು ಆಪ್ಷನ್ ಡಿ ಪಶ್ಚಿಮ ದಿಕ್ಕು ಮತ್ತು ಉತ್ತರ ದಿಕ್ಕು. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.